ಉಳಿದಂತೆ 13 ಮಂದಿ ಕೂಡ ಅರೆಸ್ಟ್ ಆಗಿದ್ದಾರೆ. ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗಿದ್ದಾರೆ. ಅವರನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ನಿನ್ನೆ ಕಳಿಸಲಾಗಿತ್ತು. ಇದೀಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಕ್ಕೆ ಡೆಡ್ಲಿ ಮರ್ಡರ್. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದರ್ಶನ್ ಗ್ಯಾಂಗ್ಗೆ ಡ್ರಿಲ್. ಪೊಲೀಸ್ ಆಯುಕ್ತ ದಯಾನಂದ್ ಬಂದು ಒಂದು 10 ನಿಮಿಷಗಳ ಕಾಲ ವಿಚಾರಣೆ ನಡೆಸಿದರು. ಉಳಿದ ಪೊಲೀಸರು ತಮ್ಮ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇಡೀ ಕರ್ನಾಟಕಕ್ಕಿದೆ. ಮಾಡಲೇಬೇಕು. ಈ ನಡುವೆ 2 ಕಾರುಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಬೆಳಿಗ್ಗೆಯಿಂದ ನಾವೊಂದು ಮಾತನ್ನು ಹೇಳ್ತಾ ಇದ್ವಿ, ಇದು ಎಣ್ಣೆ ಏಟು, ಡ್ರಗ್ಸ್ ಏಟು. ಮದ್ಯದ ಬಾಟ್ಲು ಪತ್ತೆಯಾಗಿದೆಯಂತೆ ಕೆಂಪು ಕಾರ್ನಲ್ಲಿ ಮದ್ಯದ ಬಾಟ್ಲು. 3 ಬಾರಿ ದರ್ಶನ್ ಅವರ ಕಾರು ಆ ಶೆಡ್ಗೆ ಹೋಗಿ ಬರ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ನೀವು ನೋಡಿದ್ರಿ. ನಿನ್ನೆಯಿಂದ ತನಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಮತ್ತು ಅಶ್ಲೀಲವಾದ ಚಿತ್ರ ಕಳಿಸಿದ್ದ ಅನ್ನುವಂಥ ಆರೋಪ. ನಮಗನ್ಸೋದು ಈ ಥರ ಯಾವುದಾದ್ರೂ ಹೆಣ್ಣು ಮಕ್ಕಳಿಗೆ ನೋಡಿ, ಇದು ವ್ರ್ಯಾಂಗ್ಲರ್ ಜೀಪ್. ಈ ವ್ರ್ಯಾಂಗ್ಲರ್ ಜೀಪ್ 3 ಬಾರಿ ಶೆಡ್ಗೆ ಹೋಗುತ್ತೆ. ಒಮ್ಮೆ ಬೆಳಗ್ಗೆ 8ನೇ ತಾರೀಕು ಮಧ್ಯಾಹ್ನ ರಾತ್ರಿ 7:33ಕ್ಕೆ ಹೋಗುತ್ತೆ, 7:36ಕ್ಕೆ ವಾಪಸ್ ಬರುತ್ತೆ. ಆಮೇಲೆ ರಾತ್ರಿ ಇನ್ನೊಮ್ಮೆ ಹೋಗುತ್ತೆ, ವಾಪಸ್ ಬರುತ್ತೆ. ಆಮೇಲೆ ರಾತ್ರಿ 3:30 ಸುಮಾರಿಗೆ ಬರುತ್ತೆ. 3 ಬಾರಿ ನೋಡಿ. ಮದ್ಯದ ಬಾಟ್ಲು ಸಿಕ್ಕಿದೆ ಅದರಲ್ಲಿ. ಒಂದು ಸ್ಕಾರ್ಪಿಯೋ ಕಾರ್, ಒಂದು ಸ್ಕಾರ್ಪಿಯೋ, ಇನ್ನೊಂದು ವ್ರ್ಯಾಂಗ್ಲರ್ ಜೀಪ್. ಇದಕ್ಕೊಂದು 75 ಲಕ್ಷ 80 ಲಕ್ಷ ಹತ್ರ 1 ಕೋಟಿ ಬೆಲೆ ಇದೆ ಇದಕ್ಕೆ. ವ್ರ್ಯಾಂಗ್ಲರ್ ಜೀಪ್, ವಿದೇಶಿ ಜೀಪ್ ಅದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಓಕೆ, ಈ ಕಾರು ದರ್ಶನ್ ಕಾರು. ಇದರಲ್ಲಿ ಮದ್ಯದ ಬಾಟ್ಲಿ ಕೂಡ ಪತ್ತೆಯಾಗಿದೆ. ಈ ಜೀಪ್ 3 ಬಾರಿ ಎಲ್ಲಿ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಲಾಗಿತ್ತು ಅಲ್ಲಿಗೆ ಹೋಗಿ ಬರುತ್ತೆ. ಒಂದು ಅಂದಾಜಿನ ಪ್ರಕಾರ ಮೊದಲ ಬಾರಿ ಬಂದಾಗ 3 ನಿಮಿಷ ಇರುತ್ತೆ, ಆನಂತರ 1.5 ಗಂಟೆ ಇರುತ್ತೆ. ಆನಂತರ ನೋಡಿ, ಇದು 8:06 ಟೈಮಿಂಗ್ಸ್ ನೋಡಿ. 7:36 ಟೈಮ್, 7:23 ಇದೇ ಕಾರು. ಈ ಕಾರಲ್ಲಿ ದರ್ಶನ್ ಇದ್ದ ಅಂತೇಳಿ. ಇದೊಂದು ಇನ್ನೊಂದು ಕಾರು, ಇದು ರಾತ್ರಿ ಹೊತ್ತು ನೋಡಿ. ಇದು ರಾತ್ರಿ, ಈ ಟೈಮಿಂಗ್ಸ್ ವೆರಿ ಇಂಪಾರ್ಟೆಂಟ್. ರೇಣುಕಾ ಸ್ವಾಮಿ ಬದುಕಿದ್ದಾಗಲೇ ನರಕ ತೋರಿಸಿದ್ದಾರೆ. ಚಿತ್ರಹಿಂಸೆ ನೀಡಿ ರೇಣುಕಾ ಸ್ವಾಮಿ ಕೊಂದ ಡಿ ಗ್ಯಾಂಗ್, ಅದರಲ್ಲಿ 2 ಅನುಮಾನ ಇಲ್ಲ. ಚಿತ್ರಹಿಂಸೆ ನೀಡೋದಕ್ಕೆ ದರ್ಶನ್ ಚಿತ್ರಗಳೇ ಸ್ಫೂರ್ತಿ ಆಯಿತಾ? ಥೇಟ್ ದರ್ಶನ್ ಸಿನಿಮಾ ಮಾದರಿಯಲ್ಲೇ ಕೊನೆ ಮಾಡಲಾಗಿದೆ. ಕೆಲವು ಸಿನಿಮಾಗಳಲ್ಲಿ ಹೆಣ್ಣು ಪೀಡಕರನ್ನು ಥಳಿಸಿದ್ದ ದರ್ಶನ್, ಈಗ ಅದೇ ಮಾದರಿಯಲ್ಲಿ ನಡೆದಿದೆ ರೇಣುಕಾ ಸ್ವಾಮಿ ಕೊಲೆ. ನೋಡಿ, ಕೈಗೆ ಸುಟ್ಟ ಗಾಯ, ಆಮೇಲೆ ರಾಡ್ನಿಂದ ಹೊಡೆದಿದ್ದಾರೆ, ತಲೆಗೆ ಹೊಡೆದಿದ್ದಾರೆ, ಈ ಕೈಗೆ ಹೊಡೆದಿದ್ದಾರೆ, ಮರ್ಮಾಂಗಕ್ಕೆ ಹೊಡೆದಿದ್ದಾರೆ. ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟಿದ ಕಾರಣಕ್ಕಾಗಿ ಆತ ಸಾವನ್ನಪ್ಪಿದ್ದಾನೆ. ಆಮೇಲೆ ಸಿಗರೇಟು, ಮುಖ ಮೂತಿ ನೋಡದೆ ಹೊಡೆದಿದ್ದಾರೆ. ಮುಖ ಕಂಪ್ಲೀಟ್ ಓಪನ್ ಆಗಿದೆ. ನಿಮಗೆ ಆ ದೃಶ್ಯ ತೋರಿಸೋಕೆ ಭಾಳ ಕಷ್ಟ ಆಗುತ್ತೆ ನಮಗೆ. ನೋಡಿ, ಮೈ ಮೇಲೆ ಯಾವ ರೀತಿ ಗಾಯ, ಆಮೇಲೆ ಸಣಕಲು ದೇಹ. ಈ ಒಂದು ಸಣಕಲು ದೇಹಕ್ಕೆ 13 ಜನರನ್ನು ಕರಿಬೇಕಾಗಿತ್ತ? ಯಾವ ರೀತಿಯ ಹೇತ್ಲಾಂಡಿ ಧೈರ್ಯ ರೀ ಇದು? ಈ ಹುಡುಗನನ್ನು ಒಂದು ವೇಳೆ ಅವನನ್ನು ಎದುರಿಸಬೇಕು ಅಂತಿದ್ರು ಕೂಡ ಯಾವುದೋ ಒಂದು ಸಣ್ಣ ಹುಡುಗ ಎದುರಿಸ್ತಾ ಇದ್ದ. 13 ಜನ, ಅದು ಎಣ್ಣೆ ಹೊಡೆದು, ಅದು ಡ್ರಗ್ಸ್ ಎಲ್ಲ ತಗೊಂಡು, ಗಾಂಜಾ ಹೊಡ್ಕೊಂಡಿರ್ತೀರಿ. ಚೀ ಅದು ಕೂಡ ಅಭಿಮಾನಿ. ನೋಡ್ರಿ ಹೆಂಗಿದಾನವ,
ಅವನ ಸೊಂಟ ನೋಡಿದಾಗ ಗೊತ್ತಾಗಲ್ವಾ ಎಷ್ಟು ದಪ್ಪ ಇರ್ಬೋದು ಅವನು ಅಂತೇಳಿ. ಈ ಹುಡುಗನಿಗೆ ಹೊಡೆಯೋದಕ್ಕೆ 13 ಜನನ. ಅಯ್ಯಯ್ಯೋ. ವೀರೇಶ್ ಮತ್ತು ನಾಗರಾಜ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ನಾಗರಾಜ್, ಮತ್ತೊಂದು ಕಡೆ ಮಾಗಡಿ ರಸ್ತೆ ಬೆಂಗಳೂರಿನಿಂದ ವೀರೇಶ್ ಇದ್ದಾರೆ. ಮೊದಲಿಗೆ ನಾಗರಾಜ್ ಬಳಿ ಹೋಗ್ತೀನಿ. ನಾಗರಾಜ್, ಲೇಟೆಸ್ಟ್ ಅಪ್ಡೇಟ್ ಏನು? ಈಗ ದರ್ಶನ್ ಲಾಕ್ ಆಗೋದಕ್ಕೆ ಏನೆಲ್ಲ ಸಾಕ್ಷ್ಯಾಧಾರಗಳಿದೆ, ಅದು ಹೊರತಾಗಿ ನಿಮ್ಮ ಬಳಿ ಇರುವಂಥ ಅಪ್ಡೇಟ್ಸ್ ಏನು? ಜಯಪ್ರಕಾಶ್ ಶೆಟ್ಟಿ, ಏನು ಈಗಾಗಲೇ ಲೇಟೆಸ್ಟ್ ಅಪ್ಡೇಟ್ ಅಂದರೆ ಈಗ ಪೊಲೀಸ್ ಠಾಣೆಗೆ ಬಂದು ನಗರ ಪೊಲೀಸ್ ಆಯುಕ್ತ ದಯಾನಂದರವರು ಏನು ಒಂದು ಇದುವರೆಗೂ ತನಿಖೆ ಆಗಿದೆ, ತನಿಖೆಯನ್ನು ಪರಾಮರ್ಶಿಸಿದ್ದು ಒಂದು ಕಡೆ ಆದರೆ, ತನಿಖೆಯಲ್ಲಿ ಯಾವೆಲ್ಲ ಎವಿಡೆನ್ಸ್ಗಳನ್ನು ಇವರನ್ನು ಬಂಧನಕ್ಕೆ ಸಿಕ್ಕಿದೆ ಅನ್ನೋದನ್ನ ಒಂದು ಬಾರಿ ವೆರಿಫೈ ಮಾಡಿ ಖುದ್ದು ಅವರೇ ಒಂದು 10 ನಿಮಿಷ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದ್ದಂಥದ್ದು. ಈ ಸಂದರ್ಭದಲ್ಲಿ ನಟ ದರ್ಶನ್ ತನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ಮಾತಾಡಿದ್ರು ಅಂತೇಳಿ ಪೊಲೀಸರಿಂದ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ, ಇವರ ಏನು ಒಂದು ಪ್ರೈಮರಿ ಮಾಹಿತಿಯನ್ನು ಅಟಾಪ್ಸಿ ಮಾಡಿರ್ತಕ್ಕಂಥ ವೈದ್ಯರಿಂದ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ರೇಣುಕಾ ಸ್ವಾಮಿಯನ್ನ. ಆ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಹಳ ಚಿತ್ರಹಿಂಸೆಯನ್ನು ನೀಡಿದ್ದಾರೆ, ಬಹಳ ಮರ್ಮಾಂಗದ ಮೇಲೆ ಹಲ್ಲೆ ಮಾಡಿದ್ದಾರೆ, ಮುಖಕ್ಕೆ ಹಲ್ಲೆ ಮಾಡಿದ್ದಾರೆ, ತುಂಬ ಕಬ್ಬಿಣದ ವಸ್ತುಗಳಿಂದ ಹಲ್ಲೆ ಮಾಡಲಾಗಿದೆ ಅಂತಂತೇಳಿ ಪೊಲೀಸರಿಗೆ ಒಂದು ಮೌಖಿಕವಾಗಿ ಮಾಹಿತಿಯನ್ನು ಅಟಾಪ್ಸಿ ಮಾಡಿರ್ತಕ್ಕಂಥ ವೈದ್ಯರು ನೀಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಇವರು ಯಾವೆಲ್ಲ ಆಯುಧಗಳನ್ನು ಬಳಸಿದ್ದು, ಈ ಒಂದು ಆಯುಧಗಳನ್ನು ರಿಕವರಿ ಮಾಡೋದು ಈ ಒಂದು ಪ್ರಕರಣದಲ್ಲಿ ಕನ್ವಿಕ್ಷನ್ ಮಾಡಲಿಕ್ಕೆ ತುಂಬ ಅಗತ್ಯವಾಗಿ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಆದಷ್ಟು ತನಿಖೆಯನ್ನು ಚುರುಕುಗೊಳಿಸಿ ಅಂತೇಳಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ತನಿಖಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಹಲ್ಲೆ ಚಿತ್ರಹಿಂಸೆ ಏನು ಸೇಮ್ ದರ್ಶನ್ ಅವರ ಸಿನಿಮಾಗಳ ಮಾದರಿಯಲ್ಲಿ ಒಂದು ಏನು ಅವರು ಹೆಣ್ಣು ಪೀಡಕರಿಗೆ ಅವರ ಸಿನಿಮಾಗಳಲ್ಲಿ ಹಲ್ಲೆ ಮಾಡ್ತಾ ಇದ್ರು, ಅದೇ ಮಾದರಿಯಲ್ಲಿ ಇಲ್ಲಿ ಚಿತ್ರಹಿಂಸೆಯನ್ನು ನೀಡಿರೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇದಕ್ಕೆ ಬೇಕಾದಂಥ ಪೂರಕ ಸಾಕ್ಷಿಗಳನ್ನು ಆದಷ್ಟು ಒಂದು ಪ್ರಯಾರಿಟಿಯಲ್ಲಿ ಸಾಕ್ಷಿಗಳನ್ನು ಸಂಗ್ರಹಿಸಿ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ಕನ್ವಿಕ್ಷನ್ ಆಗಬೇಕು ಅಂತೇಳಿ ತನಿಖಾಧಿಕಾರಿಗಳಿಗೆ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು. ಓಕೆ, ಮತ್ತೊಂದು ಕಡೆ ಕಾರ್ ಸಿಕ್ಕಿದೆಯಂತೆ, ಎಲ್ಲಿ ಸಿಕ್ಕಿದೆ ಅದರ ಬಗ್ಗೆ ಕೂಡ ಮಾಹಿತಿ ಪಡಿತೀನಿ. ವೀರೇಶ್ ನಮ್ಮೊಂದಿಗಿದ್ದಾರೆ. 3 ಬಾರಿ ಆ ಕಾರು ಒಳಗೆ ಹೊರಗೆ ಹೋಗಿ ಬಂದಂಥ ದೃಶ್ಯಾವಳಿಗಳನ್ನು ನಿಮ್ಮನ್ನೇ ನೋಡಿದ್ರಿ. ಎಸ್ ವೀರೇಶ್, ಕಾರ್ ಸಿಕ್ಕಿದೆ, ಮದ್ಯದ ಬಾಟ್ಲಿ ಸಿಕ್ಕಿದೆ. ಆಮೇಲೆ ಒಂದು ಹೇಳ್ತೀನಿ ವೀಕ್ಷಕರೇ, ಅದರ ಮಿಡ್ಲಲ್ಲಿ ಈ ಒಂದು ಮೆಸೇಜ್ ಹರಿದಾಡ್ತಾ ಇದೆ. ಈಗ ಆ ಶೆಡ್ ಅಂತಿದೆಯಲ್ಲ, ಒಂದು ಶೆಡ್ಡು, ಏನು ಶೆಡ್ಡು ಅಲ್ಲ, ಅಷ್ಟು ವಾಹನಗಳು ಯಾಕಿದೆ? ಇಲ್ಲಿ ಏನಾಗುತ್ತೆ ಅಂದರೆ, ಬ್ಯಾಂಕಿನಲ್ಲಿ ಯಾವುದೋ ಗಾಡಿ ತಗೊಂಡಿರ್ತಾರೆ, ಸಾಲ ಕಟ್ಟೋಕ್ಕಾಗಿಲ್ಲ ಅಂತಂದರೆ ಆ ಶೆಡ್ಡಲ್ಲಿ ತಂದು ಅದನ್ನು ಅಲ್ಲಿ ಹಾಕಿಟ್ಟಿರ್ತಾರೆ ಗಾಡಿಯನ್ನು. ಆಮೇಲೆ ಅದು ಸೇಲ್ ಆಗುತ್ತೆ. ಮತ್ತೊಂದು ಅಲ್ಲಿ ಯಾರು ನಿರ್ಜನ ಪ್ರದೇಶ, ಈಗ ಆ ಜಾಗದಲ್ಲಿ ಬೇರೆಲ್ಲ ನಡೀತಿರ್ಬೋದು ನನ್ನ ಪ್ರಕಾರ. ದರ್ಶನಂಟ್ ನೋಡಿ, ಈ ಜಾಗ ಇದೆಯಲ್ಲ, ಈಗ ಇದೆಲ್ಲ ಲೋನ್ ಕಟ್ಟದೇ ಇರುವಂಥ ಗಾಡಿಗಳು ಈ ಬ್ಯಾಂಕ್ ಅವರೆಲ್ಲ ತಂದಲ್ಲಿ ನಿರ್ಜನ ಪ್ರದೇಶ, ಗಾಡಿ ಇರುತ್ತೆ, ಮತ್ತೊಂದಿರುತ್ತೆ. ನನ್ನ ಪ್ರಕಾರ ಈಗ ಲಾ ಆ್ಯಂಡ್ ಆರ್ಡರ್ ಸಂಬಂಧಪಟ್ಟ ಪೊಲೀಸರು ಅಲ್ಲಿ ಒಂದು ಸುತ್ತು ಹೊಡಿಬೇಕು. ಅಲ್ಲಿ ಬೇಡದ್ದು ಎಲ್ಲವೂ ನಡೆಯುತ್ತೆ ಅಂತ ಒಂದು ಅನುಮಾನಗಳು ಬರ್ತಾ ಇದೆ. ಖಾಲಿ ಗಾಡಿ, ಮಲಗೋಕ್ಕೆ ಜಾಗ, ಕೂರೋಕ್ಕೆ ಜಾಗ, ಗಿಸ್ಪಿಟು ಎಣ್ಣೆ ಹೆಣ್ಣು ಎಲ್ಲವೂ ನಡೆಯುತ್ತೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಈಗಲೇ ಎಚ್ಚೆತ್ತುಕೊಳ್ಬೇಕು. ಇದರ ಬಗ್ಗೆ ವೀರೇಶ್ ಹೇಳ್ತಾ ಇದ್ದಾರೆ, ಗಾಡಿ ನಿನ್ನೆ ಬಂದಿತ್ತು, ಆಮೇಲೆ ಗಾಡಿ ಸಿಕ್ಕಾಕೊಂಡಿದೆ, 2 ಗಾಡಿ, ಒಂದು ವ್ರ್ಯಾಂಗ್ಲರ್ ಗಾಡಿ ಮತ್ತೊಂದು ಸ್ಕಾರ್ಪಿಯೋ, ಒಂದರಲ್ಲಿ ಮದ್ಯ ಕೂಡ ಪತ್ತೆಯಾಗಿದೆ ಅಂಥೇಳಿ ನಾನು ನಿನ್ನೆ ಹೇಳ್ತಾ ಇದ್ದೆ. ಇವನು ಸತ್ತೋಗಿದ್ದು ರಾತ್ರಿ 12 ಗಂಟೆ ಹೊತ್ತಿಗೆ. ಇದೇನಾಗುತ್ತೆ, ನಶೆ ಏರ್ತಾ ಅವನನ್ನು ಒಂದು ಫುಟ್ಬಾಲ್